ಅಂತ ನಾವೆಲ್ಲ ಯಾಕೆ ಅಂತೀವಿ ಅಂತಂದರೆ, ಇವತ್ತು ಸಮಾಜವನ್ನೇ ಪರಿವರ್ತನೆ ಮಾಡಿರ್ತಕ್ಕಂಥ ಬಸವಾದಿ ಶರಣರು ಮತ್ತು ವಿಶೇಷವಾಗಿ ಇವತ್ತು ಇಡೀ ವಿಶ್ವಕ್ಕೇನೆ ಒಂದು ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರು. ಈಗ ತಾನೇ ನಮ್ಮ ಉಪನ್ಯಾಸಕರು ಹೇಳಿದರೆ ಏನಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಇವತ್ತು ಭಾಳ ದೊಡ್ಡ ಕ್ರೇಜ್ ಇದೆ ಎಲ್ಲ ಕಡೆ. ಏನಂದರೆ ನಾವು ಹೇಗೆ ನಮ್ಮ ಆಚಾರ ವಿಚಾರವನ್ನು ಬದಲಾವಣೆ ಮಾಡಿಕೊಳ್ಬೇಕು, ಸಮಾಜದಲ್ಲಿ ನಾವು ಹೇಗೆ ಬಾಳಿ ಬದುಕಿದರೆ ನಮಗೂ ನೆಮ್ಮದಿ, ಶಾಂತಿ, ಗೌರವ, ಮರ್ಯಾದೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಇಡೀ ವಿಶ್ವದಲ್ಲಿ ಭಾಳ ದೊಡ್ಡ ಸಂಶೋಧನೆ ನಡೆದಿದೆ. ಭಾಳಷ್ಟು ಇವತ್ತೇನೆಂದರೆ ಥಿಂಕರ್ಸ್ ಮತ್ತು ಭಾಳ ತತ್ವಜ್ಞಾನಿಗಳು ಇದನ್ನು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ ನಮ್ಮ ಬಸವಾದಿ ಶರಣರು ಏನು ನಮಗೆ ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಇದೆಯಲ್ಲ, ಅದು ಭಾಳ ಒಂದು ವಿಶೇಷತೆ ಯಾಕಿದೆ ಅಂತಕ್ಕಂಥದ್ದು ಇಷ್ಟೇ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಏನಂತಂದರೆ, ವಚನ ಸಾಹಿತ್ಯಕ್ಕೆ ಇಷ್ಟೊಂದು ಭಾಳ ದೊಡ್ಡ ಶಕ್ತಿ ಇದೆ. ವಚನ ಸಾಹಿತ್ಯದಲ್ಲಿ ಯಾಕೆ ಶಕ್ತಿ ಇದೆ ಅಂದರೆ, ಅನೇಕ ಇಡೀ ನಮ್ಮ ಭಾರತ ದೇಶದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಅನೇಕ ಶರಣರು, ಆ ಶರಣರು ಇವತ್ತು ಬಸವ ಕಲ್ಯಾಣಕ್ಕೆ ಯಾಕೆ ಬಂದರು ಅಂದರೆ, ಅಣ್ಣ ಬಸವಣ್ಣನವರು ಅಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರು. ಅಂದರೆ ಅಧ್ಯಾತ್ಮದ ಬಗ್ಗೆ ಇಲ್ಲಿ ಒಂದು ಹೊಸ ಪರಿಕಲ್ಪನೆಯನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಇವತ್ತು ಮನುಷ್ಯರು ಅಲ್ಲ, ಸಕಲ ಜೀವಾತ್ಮಗಳಿಗೆ ಲೇಸನ ಬಯಸಿರ್ತಕ್ಕಂಥ ಬಸವಾದಿ ಶರಣರು. ಅಂದರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಸಕಲ ಜೀವಾತ್ಮಗಳಿಗೆ ಲೇಸನ ಬಯಸಿರ್ತಕ್ಕಂಥ ಬಸವಾದಿ ಶರಣರು ಯಾವ ರೀತಿ ಬಾಳಿ ಬದುಕಬೇಕು ಅನ್ನೋದು ಒಂದು ಹೊಸ ಪರಿಕಲ್ಪನೆಯನ್ನು ಅಣ್ಣ ಬಸವಣ್ಣನವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಎಲ್ಲ ದಾರ್ಶನಿಕರು ಇಡೀ ಒಂದು ನಮ್ಮ ಭಾರತ ದೇಶದಿಂದ ಮತ್ತು ಬೇರೆ ದೇಶದಿಂದನೂ ಬಂದಿದ್ದಾರೆ ಅಂತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿದೆ. ಅಲ್ಲಿ ಬಸವ ಕಲ್ಯಾಣಕ್ಕೆ ಬಂದಾಗ ಅಲ್ಲಿ ಅನುಭವ ಮಂಟಪದ ಪರಿಕಲ್ಪನೆ ಏನಾಗಿತ್ತಂದರೆ, ಅಲ್ಲಿ ವಾಕ್ ಸ್ವಾತಂತ್ರ್ಯ ಇತ್ತು ಮತ್ತು ಅಲ್ಲಿ ಯಾರಿಗೆ ಪ್ರವೇಶ ಇತ್ತಂದರೆ, ಯಾರು ನುಡಿದಂತೆ ನಡೀತಕ್ಕಂಥ ಜನರಿಗೆ ಮಾತ್ರ ಪ್ರವೇಶ ಇತ್ತು. ಇವತ್ತು ಯಾರಿಗಾದರೂ ನಾವು ಹೇಗೆ ಇಲ್ಲಿ ಪಾರ್ಲಿಮೆಂಟಲ್ಲಿ ಇವತ್ತು ಚುನಾವಣೆ ಯಾರು ವೋಟ್ ತೊಗೊಂಡು ಗೆದ್ದು ಹೋಗ್ತೀವಿ, ಪಾರ್ಲಿಮೆಂಟಿಗೆ ಹೋಗ್ತೀವಿ. ಆದರೆ ಅಲ್ಲಿ ಅನುಭವ ಮಂಟಪದಲ್ಲಿ ಹೇಗಿತ್ತು ಅಂತಂದರೆ, ಇವತ್ತು ಪ್ರತಿಯೊಬ್ಬರ ಅನುಭವ ಮಂಟಪದಲ್ಲಿ ಪ್ರವೇಶ ಪಡಿಬೇಕಾದ್ರೆ ಅದು ಹೊರಗಲ್ಲಿಗೆ ಅನಿಸ್ತಾ ಇದ್ರು. ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುದೇವರ ಆ ಒಂದು ಏನು ಸಂವಾದ ಇದೆಯಲ್ಲ, ಅದು ಈ ಮಾನವ ಕುಲಕ್ಕೇನೆ ಅದೊಂದು ದಾರಿದೀಪ, ಅಧ್ಯಾತ್ಮದ ತಿರುಳು ಅಂತ ಹೇಳ್ಬೋದು ನಾವು. ಆ ರೀತಿ ಎಷ್ಟು ಅಕ್ಕ ಮಹಾದೇವಿಗೆ ವಚನ ಸಾಹಿತ್ಯದಲ್ಲಿ ಶ್ರೇಷ್ಠತೆ ಇದೆ. ನಮ್ಮ ಚೆನ್ನ ಬಸವಣ್ಣನವರ ಒಂದು ವಚನ ಇದೆ, ಏನಂತಂದ್ರೆ, ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನಗಳು. ದಂಡನಾಯಕರ 20 ವಚನಕ್ಕೆ ಅಜಗಣ್ಣನ, ಅದು ನಮ್ಮ ಪ್ರಭುದೇವರ 10 ವಚನಗಳು. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನವರ 5 ವಚನಗಳು. ಅಜಗಣ್ಣನವ 5 ವಚನಕ್ಕೆ ಮಹಾದೇವಿ ಅಕ್ಕನ 1 ವಚನ. ಅಂದ್ರೆ ಒಂದು ವಚನ ಅಕ್ಕ ಮಹಾದೇವದು ಎಲ್ಲಕ್ಕಿಂತ ಶ್ರೇಷ್ಠ ಅಂತಕ್ಕಂಥ ಒಂದು ಭಾವನೆ ವಚನಕಾರರಲ್ಲಿ ಇದ್ದಾಗೂ ಕೂಡ ಅಕ್ಕ ಮಹಾದೇವಿಗೆ ಅನುಭವ ಮಂಟಪಕ್ಕೆ ಪ್ರವೇಶ ಕೊಡಬೇಕಾದ್ರೆ ಒಂದು ಬಹಳ ದೊಡ್ಡ ಸಂವಾದ ನಡೀತು, ಬಹಳ ದೊಡ್ಡ ಪರೀಕ್ಷೆ ಆಯಿತು. ಇವರಿಗೆ ನಿಜವಾಗಿರ್ತಕ್ಕಂಥ ಅನುಭವ ಇದೆಯಾ ಇಲ್ಲ, ಅಥವಾ ನಿಜವಾಗಿರ್ತಕ್ಕಂಥ ಇವರಿಗೆ ಜ್ಞಾನೋದಯ ಆಗಿದೆ ಇಲ್ಲ ಅಂತಕ್ಕಂಥ ಒಂದು ಸಂವಾದ ನಡೆದ ಮೇಲೆ ಅಲ್ಲಿ ಆ ಅನುಭವ ಮಂಟಪಕ್ಕೆ ಪ್ರವೇಶ ಆಯಿತು. ಅಂದರೆ ಇಡೀ ಸಮಾಜದಲ್ಲಿ ಯಾರಿಗೆ ಇವತ್ತು ಬಹಳ ದೊಡ್ಡ ತತ್ವಜ್ಞಾನಿಗಳಷ್ಟೇ ಅಲ್ಲ, ಜೀವನದಲ್ಲಿ ಆ ರೀತಿ ನಡ್ಕೊಂಡಿರ್ತಕ್ಕಂಥವ್ರು, ಜ್ಞಾನೋದಯ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಅಲ್ಲಿ ಪ್ರವೇಶ ಇದೆ. ಅಮರಗಣಗಳು ಅಂತಂದ್ರೆ ಅವ್ರಿಗೆ ಅಮರತ್ವವನ್ನು ಪಡೆದಿರ್ತಕ್ಕಂಥವ್ರು, ಅಂದ್ರೆ ಯಾರು ರಿಯಲೈಸೇಷನ್, ಅಂದ್ರೆ ಯಾರು ಇವತ್ತು ನಾವು ಹೇಳ್ತೀವಲ್ಲ, ಅಂದ್ರೆ ಇವತ್ತು ಯಾವ ರೀತಿ ಬುದ್ಧನಿಗೆ ಇವತ್ತು ಜ್ಞಾನೋದಯ ಆಯ್ತಲ್ಲ, ಆ ರೀತಿ ಜ್ಞಾನೋದಯ ಆಗಿರ್ತಕ್ಕಂಥವ್ರಿಗೆ ಅಮರಗಣಗಳು ಅಂತಕ್ಕಂಥ ಒಂದು ಭಾವನೆ ಇತ್ತಲ್ಲ. ಹಾಗಾಗಿ ಅವರೆಲ್ಲ ಸೇರಿ ಇವತ್ತು ಅನುಭವ ಮಂಟಪದಲ್ಲಿ ಯಾವೆಲ್ಲ ವಚನಗಳು ಸೃಷ್ಟಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಿತ್ತು, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ. ಅದಾದ್ಮೇಲೆ ಇವತ್ತು ಎಲ್ಲರ ನಡೆ ನುಡಿ ಒಂದಾಗಿರೋದ್ರಿಂದ ಅವರು ಏನು ವಚನ ಸಾಹಿತ್ಯ ಇದೆಯಲ್ಲ, ಇದು ಬಹಳ ಸತ್ಯ, ಇದು ಯಾರ್ದೋ ಕಲ್ಪನೆಯ ಲೋಕದ ಮಾತುಗಳಲ್ಲ ಇವು.
ಹಾಗಾಗಿ ವಚನ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಆ ಶಕ್ತಿಯ ಅನುಭವ ಯಾವಾಗ ಆಗ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಅದನ್ನ ಓದಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ. ನಾವೇನು ಮಾಡ್ತಾ ಇದ್ವಿ, ಬಸವಣ್ಣನವರನ್ನ ಕೇವಲ ಬಸವಾದಿ ಶರಣರನ್ನ ಕೇವಲ ಉತ್ಸವ ಮೂರ್ತಿಗಳನ್ನ ಮಾಡಿ ಅವರ ಸಾಹಿತ್ಯವನ್ನ ಮರೆತು ಕೇವಲ ಅದನ್ನ ನಾವು ಏನಂದ್ರೆ ವೈಭವೀಕರಣ ಮಾಡೋದ್ರಿಂದ ಇವತ್ತು ತತ್ವನೂ ಬೆಳೆಯಲ್ಲ. ಇವತ್ತು